ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ 12ನ ಒಂದು ಪ್ರೋಮೋ ಜೊತೆ ಬಂದಿದ್ದೀನಿ. ಅದರಲ್ಲೂ ಕೂಡ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಫಸ್ಟ್ ನಾಮಿನೇಷನ್ ಹೆಂಗ್ ನಡೆಯುತ್ತೆ ಅನ್ನೋದನ್ನ ನಾನು ನೋಡೋಕೆ ಕಾಯ್ತಾ ಇದ್ದೆ. ಸೊ ನಾಮಿನೇಷನ್ ಅಲ್ಲಿ ಮೇನ್ ಟಾರ್ಗೆಟ್ ಆಗಿರೋದು ಧನುಷ್ ಕೂಡ. ಯಾಕೆ ಅಂತ ನಿಮ್ಗೆ ಗೊತ್ತು, ಮೊನ್ನೆ ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಚಂದ್ರಪ್ರಭುಗೂ ಮತ್ತೆ ನಮ್ಮ ಧನುಷ್ ಕೊಡಗೂ ಸ್ವಲ್ಪ ಕ್ಲಾಶಸ್ ನಡೀತಾ ಇದೆ ಟಾಸ್ಕ್ ವಿಚಾರವಾಗಿ. ಸೊ ಹಂಗಾಗಿ ಧನುಷ್ ಕೂಡ ಇಲ್ಲಿ ಏನು ನಮ್ಮ ಚಂದ್ರಪ್ರಭುಗೆ ಮತ್ತೆ ಡಾಕ್ ಸತೀಶ್ ಅವ್ರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರಿಂದ ಇದು ಸ್ವಲ್ಪ ಬಿಗ್ ಬಾಸ್ ಅವರೇ ಹಚ್ಚಿದಂತಹ ಕಿಡಿ ಅಂತ ಹೇಳ್ಬೋದು. ಸೊ ಅದು ಹೊಗೆ ಆಡ್ತಾ ಇದೆ ಅಂತ ಹೇಳ್ಬೋದು. ಈಗ ನಾಮಿನೇಷನ್ ಅಲ್ಲಿ ಯಾರ್ಯಾರು ಹೆಸರನ್ನ ತಗೋತಾರೆ ಅನ್ನೋದು ಇವತ್ತೊಂಥರ ಸಕ್ಕದಾಗಿರುತ್ತೆ. ನಾಮಿನೇಷನ್ ಪ್ರಕ್ರಿಯೆನೂ ಚೆನ್ನಾಗಿರುತ್ತೆ. ಜೊತೆಗೆ ನಾಮಿನೇಷನ್ ಆದ್ಮೇಲೆ ಅವರವರ ರಿಯಾಕ್ಷನ್ ಇದೆಯಲ್ವಾ, ನಾಳೆ ಎಪಿಸೋಡ್ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇವ್ರು ನಾನು ನಾಮಿನೇಷನ್ ಮಾಡಿದ್ರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಟ್ಕೋತಾರೆ. ನೆಕ್ಸ್ಟ್ ಅಸಲಿ ಆಟ ಫಸ್ಟ್ ನಾಮಿನೇಷನ್ ಆಗುತ್ತಲ್ಲ, ಅದಾದ್ಮೇಲೆ ಸ್ಟಾರ್ಟ್ ಆಗೋದಂತ ಅಸಲಿ ಆಟ. ಮತ್ತೆ ಗ್ರೂಪ್ಗಳು ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಸೊ ನಾಮಿನೇಷನ್ ಅಲ್ಲೇ ಗೊತ್ತಾಗುತ್ತೆ ಯಾರ್ಯಾರು ಗ್ರೂಪ್ ಅಲ್ಲಿ ಇದ್ದಾರೆ, ಯಾರ್ಯಾರು ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈಗ ಒಂದು ಫೈನಲ್ ಆಗಿ ಗೊತ್ತಾಗ್ತಾ ಇರೋದು ನನ್ನ ಪ್ರಕಾರ ಏನಂತಂದ್ರೆ, ಒಂದೊಂದು ಟೀಮು ಏನು ಜಂಟಿ ಅಂತ ಕೊಟ್ಟಿದಾರಲ್ವ. ಸೊ ಜಂಟಿಯಲ್ಲಿ ಒಂಥರ ಸೇಫ್ ಆಗಿದ್ರೆ, ಒಂಟಿಗಳು ಒಂದು ಟೀಮ್ ಆಗಿದ್ದಾರೆ ಅಂತ ಅನ್ಕೊಳೋದಕ್ಕಿಂತ ಹೆಚ್ಚಾಗಿ ಯಾರಿಲ್ಲಿ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಯಾರಿಲ್ಲಿ ಕಾಣಿಸ್ಕೊಬೇಕು, ಎಲ್ಲಿ ಕೂಗಾಡಿದ್ರೆ ನಾವು ಎಲ್ಲಿ ಕಾಣಿಸ್ಕೊಂತೀವಿ, ಎಲ್ಲಿ ಸೈಲೆಂಟ್ ಆಗಿದ್ರೆ ನಾವು ಕಾಣಿಸ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರೆ ನಾವು ಸೈಲೆಂಟ್ ಆಗಿದ್ರೆ ನಾವು ಕಾಣಿಸ್ಕೋತಾ ಇಲ್ಲ, ಹೆಂಗಾದ್ರೂ ನಾವು ಕಾಣಿಸ್ಕೋಬೇಕು ಅಂತ ಸ್ವಲ್ಪ ರುಚಿಗಿದ್ರೆ ನಾವು ಕೂಡ ಪ್ರೊಮೋದಲ್ಲಿ ಬರ್ತೀವಿ, ನಾವು ಕೂಡ ಕಾಣಿಸ್ಕೊಂತೀವಿ ಕ್ಯಾಮ್ರಾದಲ್ಲಿ ಅಂತೇಳಿ ಚೆನ್ನಾಗಿ ಗೊತ್ತಾಗಿದೆ. ಚಂದ್ರಪ್ರಭಾ ಡಾಕ್ ಸತೀಶ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈಗ ಚಂದ್ರಪ್ರಭಾ ಮತ್ತೆ ಧನುಷ್ ಕೂಡ ಮಧ್ಯೆ ಒಂದು ಕ್ಲಾಶಸ್. ಚಂದ್ರಪ್ರಭಾ ನಾಮಿನೇಷನ್ ಮಾಡಿರೋದು ಬಂದ್ಬಿಟ್ಟು ಧನುಷ್ ಕೂಡ ಹೀರೋ ಅಂತ ಅನ್ಕೊಂಡಿದ್ದಾರೆ, ಅವ್ರದ್ದೇ ನಡಿಬೇಕು, ಅವ್ರದೇ ಎಲ್ಲಾನು ಅಂತ ಅನ್ಕೊಂಡಿದ್ದಾರೆ ಅಂತ ಚಂದ್ರಪ್ರಭಾ ಅವರು ಒಂದು ಕಾರಣ ಕೊಡಬೇಕು. ಏನಕ್ಕೆ ನಾವು ನಾಮಿನೇಷನ್ ಮಾಡ್ತಾ ಇದೀವಿ ಅಂತ ಒಂದು ಕಾರಣ ಕೊಟ್ಟಾಗ ಈ ರೀಸನ್ನ ಕೊಡ್ತಾರೆ. ಧನುಷ್ ಅವರು ಹೀರೋ ಥರ ಅನ್ಕೊಂಡಿದ್ದಾರೆ, ನಾನೇ ಈ ಮನೆಗೆ ಹೀರೋ, ನಾನು ಹೇಳ್ದಂತೆ ನಡೀಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ನಾಮಿನೇಷನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ರೀಸನ್ನ ಕೊಟ್ಟು ನಮ್ಮ ಚಂದ್ರಪ್ರಭಾ ಇದು ಮಾಡ್ತಾರೆ. ಸೊ ಅವ್ರ ಮಧ್ಯೆ ಇಲ್ಲಿ ಚಂದ್ರಪ್ರಭನು ಕೂಡ ಕೂಗಾಡ್ತಾ ಇದ್ದಾರೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಗಾಡ್ತಾ ಇರೋದು ನಮ್ಮ ಧನುಷ್ ಕೂಡ ಮತ್ತೆ ನಮ್ಮ ಚಂದ್ರಪ್ರಭಾ ನಡುವೆ. ಈ ವಿಷಯಕ್ಕೆ ಕ್ಲಾಶಸ್ ಆಗ್ತಾ ಇದೆ. ಜೊತೆಗೆ ಸುದಿ ಅವ್ರನ್ನ ತಗೊಂಡಿದ್ದಾರೆ. ಯಾರು ಅಂದ್ರೆ ನಮ್ಮ ಜಾನ್ವಿ ಅವರು ಕಾಕ್ರೋಚ್ ಸುದಿ ಅವ್ರನ್ನ ತಗೊಂಡಿದ್ದಾರೆ. ಅಂದ್ರೆ ಅವರು ಕೂಡ ಒಂದು ರೀಸನ್ನ ಕೊಡ್ತಾ ಇರೋವಂಥದ್ದು. ಏನಪ್ಪಾ ಅಂದ್ರೆ, ಏನು ಎತ್ತ ಅಂತ ನೋಡ್ದೇನೆ ಒಂದು ಸಡನ್ ಆಗಿ ತೀರ್ಮಾನ ತಗೋಬಿಡ್ತಾರೆ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಒಂದು ರೀಸನ್ನ ಕೊಟ್ಟಿರೋವಂಥದ್ದು. ಆಮೇಲೆ ನನಗೆ ಇನ್ನೊಂದು ಕಾಮಿಡಿ ಅಂತ ಅನಿಸಿದ್ದು ಅಂತಂದ್ರೆ ಗಿಲ್ಲಿ ನಾಮಿನೇಷನ್ ಮಾಡಿರೋದು ಬಂದ್ಬಿಟ್ಟು ನಮ್ಮ ಮಲ್ಲಮ್ಮ. ಸೊ ಗಿಲ್ಲಿ ಒಂದು ಸ್ವಲ್ಪ ಮೊನ್ನೆಲ್ಲ ಸ್ವಲ್ಪ ಕಾಣಿಸ್ಕೊಂಡಿದ್ದು, ಸ್ವಲ್ಪ ಜಗಳದಲ್ಲೇನೆ ಅಂದರೆ ಉರ್ಸೋ ಪ್ರಯತ್ನ ಮಾಡಿದ್ರು ನಮ್ಮ ಗಿಲ್ಲಿ ಅವರು ಅಶ್ವಿನಿ ಅವ್ರಿಗೆ ಉರ್ಸೋ ಅಂಥದ್ದು ಮಾಡ್ತಾ ಇದ್ರು. ಸೊ ಇವತ್ತು ಕಾಮಿಡಿ ಪ್ರೊಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ನಮ್ಮ ಮಲ್ಲಮ್ಮ ಬಂದ್ಬಿಟ್ಟು ಅವ್ರಿಗೆ ಏನು ಅಂತ ಅರ್ಥ ಆಯಿತು, ನಾಮಿನೇಷನ್ ಅಂದರೆ ಮನೆಯೊಳಗೆ ಉಳ್ಸೋಕ್ಕೇನಾದ್ರೂ ಆ ಥರ ನಾಮಿನೇಷನ್ ಪ್ರಕ್ರಿಯೆ ಮಾಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮಲ್ಲಮ್ಮ. ಅಷ್ಟು ಅರ್ಥ ಆಗಿಲ್ಲ ಅವರ ಒಂದು ಭಾಷೆ. ನಮ್ಮ ಭಾಷೆ ಅಂದರೆ ನಮಗೆ ಬಿಗ್ ಬಾಸ್ ಅವರು ಆಡು ಭಾಷೆಯಲ್ಲಿ ಮಾತಾಡಲ್ಲ, ಮಾಮೂಲಿ ಅವರು ಸ್ವಚ್ಛ ಕನ್ನಡದಲ್ಲಿ ಮಾತಾಡಕ್ಕೆ ಹೋಗ್ತಾರೆ. ಇವರು ನಮ್ಮ ಆಡು ಭಾಷೆಯಲ್ಲಿ ಮಾತಾಡಿದಾಗ ಆರಾಮಾಗಿ ಅರ್ಥ ಆಗುತ್ತೆ. ಸೊ ಮಲ್ಲಮ್ಮನವ್ರಿಗೆ ಆಡು ಭಾಷೆ ಅರ್ಥ ಆಗುತ್ತೆ, ಬಟ್ ಅವರು ಮಾತಾಡುವಂತಹ ಪೂರ್ತಿ ಕನ್ನಡ ಅರ್ಥ ಆಗೋದಿಲ್ಲ. ಅದು ಸ್ವಲ್ಪ ನಮ್ಮ ಮಲ್ಲಮ್ಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಬಿಟ್ಟರೆ ಬೇರೆ ಏನಿಲ್ಲ. ಒಳ್ಳೆ ಕಾಮಿಡಿ ಪೀಸ್ ಆಗಿ ಕಾಮಿಡಿ ಮಾಡ್ಕೊಂಡು ನಮ್ಮ ಮಲ್ಲಮ್ಮ ಚೆನ್ನಾಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಗಿಲ್ಲಿನ ನಾಮಿನೇಷನ್ ಮಾಡಿರೋಂಥದ್ದು. ಗಿಲ್ಲಿ ಎದುರಿಸ್ತಾ ಇದ್ದಾರೆ, ನಿನ್ನನ್ನು ಹೊರ ಕಳ್ಸೋಕ್ಕೋಸ್ಕರ ನೀನು ನಾಮಿನೇಷನ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಮಲ್ಲಮ್ಮಂಗೆ ಹೇಳ್ತಾ ಇರೋಂಥದ್ದು. ಇಲ್ಲ, ನಾನು ಒಳಗೆ ಉಳಿಸೋಕ್ಕೋಸ್ಕರ ಮಾಡಿದ್ದೀನಿ ಅಂತ ಪಾಪ ಮಲ್ಲಮ್ಮ. ಆ ಇನ್ನೋಸೆನ್ಸ್ ಇದೆಯಲ್ಲ, ಅದೇ ಜನಕ್ಕೆ ಇಷ್ಟ ಆಗುತ್ತೆ, ಆ ಮುಗ್ಧತೆನೇ ಜನಕ್ಕೆ ಇಷ್ಟ ಆಗುತ್ತೆ ಮಲ್ಲಮ್ಮನ ಒಂದು ಇದು ಕ್ಯಾರೆಕ್ಟ್ರು. ಇನ್ನು ಇವತ್ತಿನ ನಾಮಿನೇಷನಲ್ಲಿ ಯಾರೆಲ್ಲ ನಾಮಿನೇಷನ್ ಆಗಿರೋದು ಅಂತ ಅಂದರೆ, ಕಾಕ್ರೋಚ್ ಸುದಿ ಅವ್ರು ನಾಮಿನೇಷನ್ ಆಗಿರೋದು ಕಾಣಿಸ್ತಾ ಇದೆ, ಮತ್ತು ಧನುಷ್ ಅವರು ನಾಮಿನೇಷನ್ ಆಗಿರೋದು ಕಾಣಿಸ್ತಾ ಇದೆ. ನಾನು ಅಂತ ಅಂದ್ಕೊಂಡು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಮ್ಮ ಧನುಷ್ನ ನಾಮಿನೇಷನ್ ಮಾಡಿದ್ದಾರೆ. ಜೊತೆಗೆ ಇನ್ನೂ ಯಾವುದಾದ್ರು ನಾಮಿನೇಷನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಪಿಸೋಡ್ನ ನೋಡಿ ಕಾದು ನೋಡಬೇಕಾಗಿದೆ ಯಾರನ್ನು ನಾಮಿನೇಷನ್ ಮಾಡ್ತಾರೆ ಅಂತ. ನಮ್ಮ ಅಶ್ವಿನಿ ಮ್ಯಾಮ್ ಆಲ್ಮೋಸ್ಟ್ ಗಿಲ್ಲಿನ ನಾಮಿನೇಷನ್ ಮಾಡ್ತಾರೆ. ಮನೆಯೆಲ್ಲ ಸ್ವಲ್ಪ ಉರ್ಸಿರೋದೇ ಜಾಸ್ತಿ ನಮ್ಮ ಗಿಲ್ಲಿ ಅಶ್ವಿನಿ ಮೇಡಮ್ನ. ಸೊ ಅವರಂತೂ ಪಕ್ಕ ನಮ್ಮ ಗಿಲ್ಲಿನೇ ನಾಮಿನೇಷನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಮಲ್ಲಮ್ಮ ಅವರು ಗಿಲ್ಲಿನ ನಾಮಿನೇಷನ್ ಮಾಡಿದ್ದಾರೆ. ಜೊತೆಗೆ ಕಾಕ್ರೋಚ್ ಸುದಿ ಅವರು ನಾಮಿನೇಷನ್ನ ಜಾನ್ವಿ ಅವರು ಮಾಡಿದ್ದಾರೆ. ಜೊತೆಗೆ ಇನ್ನು ನಮ್ಮ ಧನುಷ್ ಅವ್ರನ್ನ ನಮ್ಮ ಚಂದ್ರಪ್ರಭಾ ಮಾಡಿರೋವಂಥದ್ದು. ಚಂದ್ರಪ್ರಭಾ ಮತ್ತು ನಮ್ಮ ಧನುಷ್ ನಡುವೆ ಇಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ತಾ ಇದೆ. ಸೊ ಇದು ಹೆಂಗೆ ನಡೆಯುತ್ತೆ, ಏನು ನಾಮಿನೇಷನ್ ಆದಮೇಲೆ ಇವರಿಬ್ಬರೇ ಜಗಳ ಎಲ್ಲ ಯಾರು ನಾಮಿನೇಷನ್ ಆಗ್ತಾ ಇರ್ತಾರೆ, ರೀಸನ್ಗೋಸ್ಕರ ಗುದ್ದಾಡ್ತಾರೆ, ಆ ರೀಸನ್ನ ಇಟ್ಕೊಂಡು ಗುದ್ದಾಡ್ತಾರೆ. ಅದಕ್ಕೋಸ್ಕರ ಬಿಗ್ ಬಾಸ್ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ತರೋದು, ಟಾಸ್ಕ್ ಅಂತ ಬಂದಾಗಲೇ ಅವರವರ ಬಂಡವಾಳ ಗೊತ್ತಾಗೋದು, ಹೆಂಗೆ ಆಡ್ತಾರೆ ಏನು ಎತ್ತ ಅಂತೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಎಲ್ಲಿ ಗುದ್ದಾಟ ತರದೇ ಟಾಸ್ಕಲ್ಲಿ ಹೆಂಗೆ ಆಡ್ತಾರೆ, ಎಷ್ಟು ಪ್ರಾಮಾಣಿಕವಾಗಿ ಆಡ್ತಾರೆ, ಜನಕ್ಕೆ ಹೆಂಗೆ ಇಷ್ಟ ಆಗ್ತಾರೆ ಅನ್ನೋದು ಅಲ್ಲೇ ಗೊತ್ತಾಗೋದು. ಟಾಸ್ಕ್ ಇಲ್ಲ ಅಂತಂದರೆ
ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಟಾಸ್ಕ್ ಬಂದಾಗಲೇ ಜಗಳ ಎಲ್ಲ ಗುದ್ದಾಟ ಸ್ಟಾರ್ಟ್ ಆಗೋದು. ಮತ್ತು ಇನ್ನೊಂದಂದರೆ ಇದು ನಾಮಿನೇಷನ್ ಅಂತ ಪ್ರಕ್ರಿಯೆ ಬಂದಾಗ ಒಬ್ಬರನ್ನ ನಮ್ಮ ಜೊತೆಲಿ ಇದ್ದವ್ರನ್ನೇ ಕಳಿಸ್ಬೇಕು ಅಂದಾಗ ಅದಕ್ಕೊಂದು ರೀಸನ್ ಬೇಕು, ವ್ಯಾಲಿಡ್ ರೀಸನ್ ಬೇಕು. ಆ ರೀಸನ್ ಮೇಲೆ ಅವ್ರನ್ನ ಒಪ್ಕೊಳ್ಳೋ ಥರ ಇರಬೇಕು. ಸೊ ಆ ರೀತಿಯಲ್ಲಿ ಈ ಒಂದು ಬಿಗ್ ಬಾಸ್ ನಡೆಯುವಂಥದ್ದು. ಸ್ವಲ್ಪ ಬಿಗ್ ಬಾಸ್ ಸಪ್ಪೆ ಆಗಿದೆ ಅನ್ನೋದನ್ನ ಕೇಳ್ತಾ ಇದ್ದೆ. ಸೊ ಈಗ ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಆ್ಯಕ್ಟಿವ್ ಆಗುತ್ತೆ, ಸಪ್ಪೆ ಅನ್ಸೋದಿಲ್ಲ. ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ಗೊತ್ತಾಗೋದು ಎಲ್ಲರೂ ಬಂಡವಾಳ ಹೆಂಗೆ ತಗೋತಾರೆ, ಅದನ್ನ ನಾಮಿನೇಷನ್ ಪ್ರಕ್ರಿಯೆನ ಹೆಂಗೆ ತಗೋತಾರೆ, ನಾವು ನಾಮಿನೇಷನ್ ಆಗಿರೋದು ಅನ್ನೋದನ್ನ ಹೆಂಗೆ ಫೇಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಕಾಣಿಸ್ಕೊಳೋವಂಥದ್ದು. ನೋಡೋಣ ಇವತ್ತಿನ ಎಪಿಸೋಡ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಜಾಸ್ತಿ ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ನಾಳೆಯಿಂದ ಕಂಟಿನ್ಯೂಸ್ಲಿ ವೀಡಿಯೋಸ್ ಬರುತ್ತೆ, ಪ್ರೋಮೋದಾಗಿರ್ಬೋದು, ಮತ್ತೆ ಎಪಿಸೋಡ್ ರಿವ್ಯೂ ಕೂಡ ಮಾಡ್ತೀನಿ ನಾಳೆಯಿಂದ. ಸೊ ಇವತ್ತು ನೆನ್ನೆ ಮನೆಯಿಂದ ಸ್ವಲ್ಪ ಹಬ್ಬ ಇದ್ದಿದ್ದರಿಂದ ಬ್ಯುಸಿಯಾಗಿ ನಾನು ಯಾವುದೇ ಅಷ್ಟಾಗಿ ಎಪಿಸೋಡ್ ರಿವ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಆಲ್ಮೋಸ್ಟ್ ಎಪಿಸೋಡ್ನೇ ನೋಡೋಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಪಿಸೋಡ್ ರಿವ್ಯೂ ಇಲ್ಲ, ಪ್ರೋಮೋ ಮಾಡಿದ್ದೀನಿ. ಸೊ ನೆಕ್ಸ್ಟು ಇವತ್ತಿನ ಎಪಿಸೋಡ್ ಬಗ್ಗೆ ನಾಳೆ ರಿವ್ಯೂನ ಕೊಡ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ ಕಂಟೆಸ್ಟೆಂಟ್ ನಿಮ್ಗೆ ತುಂಬ ಇಷ್ಟ? ಧನುಷ್ ಅವರು ಮಾಡಿರೋ ತಪ್ಪ, ಅಥವಾ ಧನುಷ್ ಅವರು ಒಂಥರ ಹೇಳಬೇಕಂದ್ರೆ ಹೀರೋ ಥರನೇ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೋಗಿರೋದೇ ಬಿಗ್ ಬಾಸಲ್ಲೇ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಹಾಡ್ತಾ ಇದ್ದಾರೆ ಧನುಷ್ ಫ್ಯಾನ್ಸ್ ಸುಮಾರು ಜನ ಇದ್ದಾರೆ ನನ್ನ ಚಾನಲಲ್ಲಿ. ಸೊ ಧನುಷ್ ಕೂಡ ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚಂದ್ರಪ್ರಭನು ತುಂಬ ಚೆನ್ನಾಗಿ ಆಡ್ತಾರೆ, ಎಲ್ಲ ಟಾಸ್ಕಲ್ಲೂ ಕೂಡ ನಾನು ಭಾಗಿಯಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ ಚಂದ್ರಪ್ರಭನು ಕೂಡ. ಮತ್ತು ಕಾಮಿಡಿಯಲ್ಲೂ ಕೂಡ ಚೆನ್ನಾಗಿ ಮಾಡೋಕ್ಕೆ, ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಗಿಲ್ಲಿಯು ಅಂತೂ ತಿಂದಾಕ್ತವ್ರೆ, ಎಲ್ಲರನ್ನೂ ರೇಗಿಸ್ಕೊಂಡು ಎಲ್ಲರನ್ನೂ ಉರಿಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಇಡೀ ಮನೇನ ನಗ್ಸೋ ಪ್ರಯತ್ನನ ಮಾಡ್ತಾ ಇದ್ದಾರೆ ನಮ್ಮ ಗಿಲ್ಲಿ ಮತ್ತು ಚಂದ್ರಪ್ರಭಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇರ್ತಾರೆ. ಲವ್ ಯು ಗೈಸ್, ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ.